ಗುರುಭ್ಯೋ ನಮಃ. ಹರಿ ಓಂ. ಆಸತ್ಯೇನ ರಜಸಾ ವರ್ತಮಾನೋ ದಿವೇಶಿಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನಾಮಿ ಪಶ್ಯನ್ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕೃತಂ ಯೇಷಾಮೀಶೇ ಪಶುಪತಿ ಪಶೂನಾಂ ಚತುಷ್ಪದಾ ಮುತಚದ್ವಿಪದಾ ನಿಷ್ಕ್ರೀತೋಜಂ ಯಜ್ಞಯಂ ಭಾಗಮೇತುರಾಯಸ್ಪೋಷ ಯಜಮಾನಸ್ಯ ಸಂತು. ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇರುವಂಥದ್ದು ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಕಟ್ಟ ಕಡೆಯ ಈ ವರ್ಷದ ಅಮಾವಾಸ್ಯೆಯ ಶುಭತಿಥಿಯಲ್ಲಿ ನಾವಿದ್ದೇವೆ. ಅನೇಕರು ಅನ್ಕೊಳ್ಳೋದಿಷ್ಟೇ, 2018ನೇ ಇಸ್ವಿ 19ರ ಆರಂಭದಲ್ಲಿ ಬಹಳ ಕಷ್ಟ ಆಯ್ತಪ್ಪ, ನನಗೆ ಒಂದೊಂದು ರೂಪಾಯಿಗೂ ಕೂಡ ಅಲೆಯೋ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಯೋಚನೆ ಮಾಡ್ತೀವಿ. ಇನ್ನು ಯಪ್ಪ, ನನ್ನ ಜೀವನದಲ್ಲಿ ಈ ಸಂವತ್ಸರದಲ್ಲಿ ನಾನು ಕಳೆದಂಥ ಕಷ್ಟಗಳೇನು ಕಡಿಮೆನೇ ಅಂತ ಯೋಚನೆ ಮಾಡ್ತೀವಿ. ರೋಗಗಳು ನಮ್ಮನ್ನು ಬಾಧಿಸಿದ್ವು ಅಂತ ನಾವು ಯೋಚಿಸ್ತೀವಿ, ಅಥವಾ ಮಕ್ಕಳಿಂದ ಕೆಟ್ಟದಾದಂಥ ವಿಚಾರಗಳನ್ನು ನಡೆಸೋದು ಅಂತ ಯೋಚಿಸ್ತೀವಿ, ಅಥವಾ ಕುಟುಂಬದ ಅತ್ಯಂತ ಆತ್ಮೀಯರನ್ನ ಕಳ್ಕೊಂಡ್ವಿ ಅಂತ ಚಿಂತಿಸ್ತೀವಿ. ಹಲವಾರು ರೀತಿಯಾದಂಥ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತವೆ. ಕಾರಣ ಗ್ರಹಚಾರ ಅಂತ. ಹಾಗಿದ್ರೆ ಈ ಸಂವತ್ಸರದ ಅಂದರೆ ವಿಲಂಬಿನಾಮ ಸಂವತ್ಸರದ ಕೊನೆಯ ದಿನವೇ ಇವತ್ತಿನ ಅಮಾವಾಸ್ಯೆ, ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿಯಲ್ಲಿ ನಾವಿದ್ದೀವಿ. ಈ ಅಮಾವಾಸ್ಯೆ ದಿನ ಅಂತ ಹೇಳಿ ಮಾತ್ರಕ್ಕೆ ಹಲವರು ಬೈಗೊಳ್ತೀವಿ. ಅಬ್ಬಾ, ಅಮಾವಾಸ್ಯೆ ಕಣಪ್ಪ, ಏನು ಮಾಡಬೇಡ ಅಂತ. ಹಾಗಲ್ಲ ಅದು. ಅದರ ಮಹತ್ವಗಳನ್ನು ಅರಿಯದಿದ್ದರೆ ನಮಗೆ ಕಷ್ಟಗಳು ಕಟ್ಟಿಟ್ಟಂಥ ಬುತ್ತಿ. ಹಾಗಾದರೆ ನಾಳೆಯಿಂದ ಹೊಸ ಸಂವತ್ಸರದ ಆರಂಭ. ನಮಗೆ ಪ್ರಾಚೀನ ಪರಂಪರೆಯ ಸನಾತನ ಧರ್ಮೀಯರಿಗೆ ನಮಗೆ ನಾಳೆಯಿಂದಲೇ ಹೊಸ ವರ್ಷ. ಹಾಗಿದ್ದರೆ ನಿಮ್ಮ ಜೀವನದಲ್ಲಿ ಹೊಸತನವನ್ನು ಪಡ್ಕೋಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾಗಿರುತ್ತೆ ತಾನೆ. ಆ ಹೊಸತನದ ಜೊತೆಗೆ ನಿಮ್ಮ ಜೀವನದಲ್ಲಿ ಸುಭದ್ರವಾದ ನೆಲೆಗಟ್ಟನ್ನು ಕಲ್ಪಿಸಿಕೊಳ್ಳುವಂತಹ ನಿಮ್ಮ ಆಲೋಚನೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಏನು ಮಾಡಬೇಕು, ಕಷ್ಟಗಳನ್ನು ಬಗೆಹರಿಸುವಂತಹ ಮಾರ್ಗೋಪಾಯಗಳು ಯಾವುದು, ಈ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸುವಂಥ ಒಂದು ಪ್ರಕ್ರಿಯೆಗಳನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಗ್ರಾಚಾರ ಬಿಡಬೇಕಲ್ವಾ, ಸಮಾಧಾನ ಸಿಗಲೇಬೇಕು ಎನ್ನುವಂಥ ಆಸೆ ನಿಮ್ಮದಲ್ವಾ, ಈ ಪೂಜೆ ನೀವು ಮಾಡಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇವತ್ತು ಹೇಳಿಕೊಡುವಂಥ ಪೂಜೆ ಸಾಮಾನ್ಯವಾದಂಥ ಪೂಜೆ ಅಲ್ಲ. ಗ್ರಹಚಾರಗಳನ್ನು ಇಲ್ಲಿಗೆ ಬಿಡೋಣ, ಶುಭ ಫಲಗಳನ್ನು ಪಡ್ಕೊಳ್ಳೋಣ. ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆದಿತ್ಯಾದಿ ನವಗ್ರಹ ದೇವತೆಗಳ ಪೂಜೆಯನ್ನು ಈ ದಿನ ಪ್ರತಿಯೊಬ್ಬರು ಕೂಡ ಜಾತಿಯೋ ಮತವೋ ಕುಲವೋ ಧರ್ಮವೋ ಯಾವ ಭೇದ ಭಾವಗಳಿಲ್ಲದೆ ನವಗ್ರಹ ದೇವತೆಗಳ ಪೂಜೆಯನ್ನು ಮಾಡುವಂಥದ್ದು. ಹೇಳುವಂಥ ರೀತಿಯಲ್ಲಿ ಒಂದೊಂದನ್ನೇ ಸರಿಯಾಗಿ ಮಾಡ್ತಾ ಬರಬೇಕು. ಸ್ನಾನಾದಿಗಳನ್ನು, ಮಂಗಲಕರವಂಥ ಸ್ನಾನವನ್ನು ಎಳ್ಳೆಣ್ಣೆಯನ್ನು ಶರೀರಕ್ಕೆ ಲೇಪನ ಮಾಡಿ ಎಳ್ಳೆಣ್ಣೆ ಹಚ್ಕೊಂಡು ಮೊದಲು ಬಿಸಿ ಬಿಸಿ ನೀರಿನಿಂದ ಸ್ನಾನವನ್ನು ಮಾಡಿಕೊಳ್ಳಿ. ಅಯ್ಯೋ, ಎಣ್ಣೆ ಹಚ್ಕೊಳ್ಳೋದ ಅಂತ ಅನ್ಕೋಬೇಡಿ. ಆ ಎಣ್ಣೆಯ ಸ್ನಾನವನ್ನು ಮಾಡಿದ ಬಳಿಕ ದೇವರ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ದೇವರ ಮುಂಭಾಗಕ್ಕೆ ರಂಗವಲ್ಲಿಯನ್ನು ಇಟ್ಟು ಆ ರಂಗವಲ್ಲಿ ಮೇಲೆ ಒಂದು ಮಣೆಯನ್ನು ಇಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕುತ್ತಾ ನವಧಾನ್ಯವನ್ನು ಇಟ್ಟುಕೊಳ್ಳುವಂಥ ಒಂದು ಪ್ರಕ್ರಿಯೆ. ಯಾವುದದು? ಗೋಧಿ, ಅಕ್ಕಿ, ಅವರೆ, ಉದ್ದು, ಹೆಸರು, ಕಡಲೆ, ಎಳ್ಳು, ಹಾಗೆ ವಿಶೇಷವಾಗಿರ್ತಕ್ಕಂಥ ಹುರುಳಿ, ಹಾಗೆ ತೊಗರಿ, ಈ ಬೇಳೆಗಳನ್ನು ಸಿದ್ಧ ಮಾಡ್ಕೊಂಡಿರಿ. ಒಂದೊಂದನ್ನೇ ನಾನು ಹೇಳ್ಕೊಡ್ತೀನಿ, ಅದರಂತೆ ನಡ್ಕೋಬೇಕು ನೀವು. ಬಲಭಾಗಕ್ಕೆ ಬೇಕಾಗಿರುವಂಥ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಸಿದ್ಧ ಮಾಡಿಕೊಳ್ಳೋದು. ದೇವರ ಬಲಭಾಗಕ್ಕೆ ತುಪ್ಪದ ದೀಪವನ್ನು ಅಂಟಿಸೋದಕ್ಕೆ ಆ ತುಪ್ಪದ ದೀಪವನ್ನು ಕೂಡ ಬೆಳಗುವಂಥ ಪ್ರಕ್ರಿಯೆಗೆ ರೆಡಿ ಆಗಬೇಕು. ಈ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡ ಮೇಲೆ 2 ತೆಂಗಿನಕಾಯಿಗಳನ್ನು ಒಡೆಯೋಕೆ ಇಟ್ಕೊಳ್ಳಿ. ಅದು ನೀವೇ ಬಳಸ್ಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಮಾಡಿದ ಮೇಲೆ ನವಧಾನ್ಯಗಳನ್ನು ಇಡಬೇಕು. ರಂಗವಲ್ಲಿನ ಹಾಕಿರ್ತೀರಿ, ಸ್ಟಾರ್ ಹಾಕಿಬಿಟ್ಟು ಸುತ್ತಲೂ 8 ದಳಗಳನ್ನು ಹಾಕಿ ಹೆಣ್ಮಕ್ಳು ಹೂ ಬಿಡಿಸ್ದಂಗೆ ಬಿಡಿಸ್ಕೊಳ್ಳಿ. ಅದರ ಮೇಲೆ ಆ ಧಾನ್ಯಗಳನ್ನು, ಧಾನ್ಯದ ತಟ್ಟೆಯನ್ನು ಇಡುವಂಥದ್ದು. ಅಕ್ಕಿ ಹಾಕ್ಕೋಬೇಕು ಮೊದಲು. ಮಧ್ಯದಲ್ಲಿ ಗೋಧಿ ಧಾನ್ಯವನ್ನು ಇಡಿ. ಗೋಧಿಯ ಆಗ್ನೇಯ ಕೋಣ ಅಂದರೆ ನಾನು ಕೈ ತೋರಿಸ್ತಾ ಇದ್ದೀನಲ್ವಾ, ಈ ಮೂಲೆ, ನೀವು ಹೀಗೆ ಕೂತಿದ್ದೀರಿ ನನ್ನ ಹಾಗೆ, ಮಧ್ಯದಲ್ಲಿ ಗೋಧಿಯನ್ನು ಇಟ್ಟಿದ್ದೀರಿ, ಆಗ್ನೇಯ ಕೋಣದಲ್ಲಿ ಅಕ್ಕಿಯನ್ನು ಇಡುವಂಥದ್ದು.
ಆ ಅಕ್ಕಿಯ ಪಕ್ಕದಲ್ಲಿಯೇ ಒಂದೊಂದಾಗಿ ಜೋಡಿಸ್ತಾ ಬನ್ನಿ. ಅವರೇ ಬೇಳೆ ಇಟ್ಕೊಳ್ಳಿ, ಅವರೇ ಬೇಳೆಯ ಪಕ್ಕದಲ್ಲಿ ಹೆಸರು ಬೇಳೆ ಇಟ್ಕೊಳ್ಳಿ. ಗೋಧಿಯ ಬಲಭಾಗ ಅಂದರೆ ಮೇಲ್ಭಾಗದ ಅಕ್ಕಿ ಕೆಳಭಾಗ, ಗೋಧಿ ಬಲಭಾಗ, ಅಲ್ಲಿ ಏನಿಡ್ತೀರಿ? ಆಡಕ ಧಾನ್ಯ ಅಂದರೆ ತೊಗರಿಯನ್ನು ಇಡುವಂಥದ್ದು. ಹಾಗೆ ಗೋಧಿಯ ಎಡಭಾಗದಲ್ಲಿ ಇಡುವಂಥದ್ದೇನು ಅಂತ ಕೇಳಿದರೆ ವಿಶೇಷವಾಗಿರತಕ್ಕಂತಹ ಚನಕ ಅಂದರೆ ಕಡಲೆ. ಗೋಧಿಯ ಕೆಳಭಾಗದಲ್ಲಿ ಶನಿ ಅಂದರೆ ಎಳ್ಳು ಧಾನ್ಯವನ್ನು ಇಡಿ. ಹಾಗೆ ಆ ಶನಿಯ ಎಳ್ಳು ಧಾನ್ಯದ ಬಲಭಾಗಕ್ಕೆ ಏನು ಜೋಡಿಸ್ಕೋಬೇಕು ನೀವು ಅಂತ ಕೇಳಿದರೆ ಅಲ್ಲಿ ವಿಶೇಷವಾಗಿರತಕ್ಕಂಥ ಹುರುಳಿಯನ್ನು ಇಟ್ಕೊಳ್ಳಿ. ಹಾಗೆ ಆ ತಿಲದ ಎಡಭಾಗದಲ್ಲಿ, ತಿಲ ಅಂದರೆ ಎಳ್ಳು, ಎಳ್ಳಿನ ಎಡಭಾಗದಲ್ಲಿ ಈ ಮೂಲೆಗೆ ಇಟ್ಕೋಬೇಕಾದ್ದೇನು ಅಂತ ಕೇಳಿದರೆ ವಿಶೇಷವಾಗಿರತಕ್ಕಂಥ ಉದ್ದನ್ನ. ಇದೆಲ್ಲವೂ ಕೂಡ ಸಿದ್ಧಗೊಂಡಿದೆ. ದೀಪವನ್ನು ಬೆಳಗುತ್ತಾ ಆರಾಧನೆಯನ್ನು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾದರೆ ತಡ ಮಾಡದೆ ದೀಪವನ್ನು ಬೆಳಗೋಣ. ಓಂ ಭೋದೀಪದೇ ವಿರೂಪಸ್ಥಂ ಕರ್ಮ ಸಾಕ್ಷ ವಿಘ್ನಕೃತ ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ ಅನ್ನುವಂಥ ಮಂತ್ರದಿಂದ ದೀಪವನ್ನು ಬೆಳಗಿದ್ದಾಗಿದೆ. ಉದ್ಧರಣ ನೀರನ್ನು ಹಾಕುತ್ತಾ ನಿಧಾನಗತಿಯಲ್ಲಿ ಘಂಟಾನಾದವನ್ನು ಮಾಡ್ತಾ ಬರಬೇಕು. ನಾದ ಶಬ್ದಮಯೀಂ ಘಂಟಾ ಸರ್ವ ವಿಘ್ನಾಪಹಾರಿಣಿ ಪೂಜೇದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದವನ್ನು ಮಾಡಿ ಎಂದಿರಂತೆ ಭೂತಾಯಿಯ ಪ್ರಾರ್ಥನಾದಿಗಳನ್ನು ಮಾಡ್ತಾ ಬರಬೇಕು. ಓಂ ವಿಷ್ಣು ಶಕ್ತಿ ಸಮತ್ಪನ್ನೆ ಶಂಖವರ್ಣೇ ಮಹೀತಲೆ ಅನೇಕ ರತ್ನ ಸಂಪನ್ನೆ ಭೂಮಿ ದೇವಿ ನಮೋಸ್ತುತೆ ಅಂತ ಭೂತಾಯಿ ಪ್ರಾರ್ಥನೆ ಮಾಡಿ ಆಸನಾದಿ ಶುದ್ಧಿಗಳನ್ನು ಪೂರೈಸಿಕೊಂಡು ಎಂದಿನಂತೆ ದೀರ್ಘವಾದಂಥ ಉಸಿರನ್ನು ಎಳ್ಕೊಳ್ತಾ ಪ್ರಾಣಾಯಾಮವನ್ನು ಮಾಡ್ತಾ ಬರಬೇಕು. ಓಂ ನಮೋ ನಾರಾಯಣಾಯ ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮಂ ಇದಂ ಪ್ರೋಕ್ತಂ ಋಷಿಭಿ ಪರಿಕಲ್ಪಿತಂ ಅಂತ ಪ್ರಾಣಾಯಾಮ ಮಾಡಿ ಪ್ರಧಾನವಾಗಿ ಸಂಕಲ್ಪವನ್ನು ಮಾಡುವಂಥ ಸಮಯ ಬಂದಾಗಿದೆ. ಎಡಗೈಯಲ್ಲಿ ಅಕ್ಷತೆ ಇಟ್ಕೊಂಡು ಬಲಗೈಯನ್ನು ಮುಚ್ಚುತ್ತಾ ಬಲ ತೊಡೆ ಮೇಲೆ ನಿಮ್ಮ ಕರಗಳಿರಲಿ. ಎಲ್ಲರ ಹೆಸರನ್ನೂ ಹೇಳ್ಕೋಬೇಕು, ಎಲ್ಲರ ನಕ್ಷತ್ರವನ್ನು ಹೇಳ್ಕೋಬೇಕು, ಎಲ್ಲರ ರಾಶಿಯನ್ನು ಹೇಳುವಂಥದ್ದು. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಯರತ ಏವಂ ಗುಣ ವಿಶೇಷ ವಿಶಿಷ್ಟಾಯ ಅಸ್ಯಾಂ ಶುಭ ದಿತೌ ಅಂತ ಹೇಳ್ಕೊಳ್ಳಿ. ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರ್ತಕ್ಷದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳಿ ನಕ್ಷತ್ರ, ರಾಶಿ, ಗೋತ್ರ ಇವೆಲ್ಲವನ್ನು ಕೂಡ ಪಠನ ಮಾಡಿ. ಆದಿತ್ಯಾನಾಂ ನವಾನಾಂ ಗ್ರಹಾಣಾಂ ಶುಭ ಏಕಾದಶ ಸ್ಥಾನ ಸೂಚಿತ ಫಲಪ್ರಾಪ್ತ್ಯರ್ಥಂ ದುಸ್ಥಾನ ಸ್ಥಿತಿ ಗ್ರಹಾಣಾಂ ಸುಸ್ಥಾನ ಫಲಪ್ರಾಪ್ತ್ಯರ್ಥಂ ಸುಸ್ಥಾನ ಸ್ಥಿತಿ ಗ್ರಹಾಣಾಂ ಅತ್ಯಂತ ಅತಿಶಯದಾಯಕ ಶುಭ ಫಲಪ್ರಾಪ್ತಿ ದ್ವಾರ ಆದಿತ್ಯಾದಿ ನವಗ್ರಹ ದೇವತಾ ಪೂರ್ಣಾನುಗ್ರಹೇಣ ಸರ್ವೋಪದ್ರವ ನಿವಾರಣಾರ್ಥಂ ಸಕಲ ಶ್ರೇಯ ಸಂಪಾದನಾರ್ಥಂ ಸಮಸ್ತ ದುರಿತೋಪಶಮನಾರ್ಥಂ ಸಪರಿವಾರ ಸಮೇತ ಏನಂತ ಹೇಳ್ತೀರಿ? ಆದಿತ್ಯಾದಿ ನವಗ್ರಹ ದೇವತಾ ಪೂಜಾರಾಧನಾಖ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರು ಹಾಕೋದು, ಶುದ್ಧ ಪಾತ್ರೆಯಲ್ಲಿ ಬಿಟ್ಟುಬಿಡೋದು. ಕಾರ್ಯದ ಪ್ರಥಮ ಪೂಜೆ ಗಣಪತಿಗೆ. ಗಣಪತಿಯನ್ನು ಪ್ರಾರ್ಥಿಸಿಕೊಳ್ಳೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎನ್ನುವುದಾಗಿ ಗಣಪತಿಯನ್ನು ಪ್ರಾರ್ಥಿಸಿ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ಹೂವನ್ನು ಇಟ್ಕೊಳ್ಳಿ. ಅಕ್ಷತೆಯನ್ನು ಹೃದಯ ಭಾಗಕ್ಕೆ ಇಟ್ಕೊಳ್ಳುತ್ತಾ ನವಗ್ರಹ ದೇವತೆಗಳಲ್ಲಿ ಪ್ರಧಾನವಾದಂತಹ ಪೂಜೆ ಅದುವೇ ವಿಶೇಷವಾಗಿರತಕ್ಕಂತಹ ಗೋಧಿ ಮೇಲೆ ಅಕ್ಷತೆ ಹಾಕೋದು. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅಂತ ಸೂರ್ಯನಿಗೆ ಅಂದರೆ ಗೋಧಿ ಮೇಲೆ ಹಾಕಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಳ್ಳುತ್ತಾ ಚಂದ್ರನ ಮೇಲೆ ಅಕ್ಕಿ ಮೇಲೆ ಅಕ್ಷತೆಯನ್ನು ಈಗ ಹಾಕ್ತಾ ಬರಬೇಕು. ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಿಶಿರಂ ಸೋಮಂ ಶಂಭೋರ್ ಮುಕುಟಭೂಷಣಂ ಎನ್ನುವುದಾಗಿ ಚಂದ್ರನ ಮೇಲೆ ಅಕ್ಷತಾದಿಗಳನ್ನು ಹಾಕುವಂಥದ್ದು. ಹಾಗೆ ಅಕ್ಷತೆಯನ್ನು ಹೂವನ್ನು ಇಟ್ಕೊಳ್ಳುತ್ತಾ ಅಂಗಾರಕನ ಆರಾಧನೆಯನ್ನು ಮಾಡುವಂಥ ಸಮಯ ಅಂದರೆ ತೊಗರಿ ಮೇಲೆ ಹಾಕಬೇಕು. ಧರಣೀರ್ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಎನ್ನುವುದಾಗಿ ಅಂಗಾರಕನ ಮೇಲೆ ಅಕ್ಷತಾದಿಗಳನ್ನು ಹಾಕುವಂಥದ್ದು. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಎನ್ನುವುದಾಗಿ ಹೇಳಿ ಅಕ್ಷತೆಯನ್ನು ಚನಕಧಾನ್ಯದ ಮೇಲೆ ಅಕ್ಷತಾದಿಗಳನ್ನು ಹಾಕುವಂಥದ್ದು ಅಂದರೆ ಗುರುವಿನ ಮೇಲೆ. ಹಾಗೆ ಹಿಮಕುಂದ ಮೃಡಾಲಾವಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಯನ್ನು ಅವರಿ ಬೇಳೆ ಮೇಲೆ ಶುಕ್ರನನ್ನು ಆವಾಹನೆ ಮಾಡುವಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಭಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎನ್ನುವುದಾಗಿ ಹೇಳುತ್ತಾ ವಿಶೇಷವಾಗಿರತಕ್ಕಂತಹ ಶನಿ ಮೇಲೆ ಎಳ್ಳಿನ ಮೇಲೆ ಹಾಕುವಂಥದ್ದು. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಮ್ಮಿಕಾ ಗರ್ಭ ಸಂಭೂತಂ ತಂಬ್ರಾಹಂ ಪ್ರಣಮಾಮ್ಯಹಂ ಎನ್ನುವುದಾಗಿ ಹುರುಳಿ ಮೇಲೆ.
ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತ್ರಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ಸಂಕೇತಂ ಪ್ರಣಮಾಮ್ಯಹಂ ಎನ್ನುವುದಾಗಿ ಉದ್ದಿನ ಬೇಳೆ ಮೇಲೆ ಅಕ್ಷತಾದಿಗಳನ್ನು ಹಾಕುವಂಥದ್ದು. ಉಪ್ಪು ಮತ್ತು ಬೆಲ್ಲವನ್ನು ಇಟ್ಕೊಂಡು ಮೃತ್ಯುಂಜಯನ ಆವಾಹನೆಯನ್ನು ಮಾಡಿಕೊಳ್ಳಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎನ್ನುವುದಾಗಿ ಹೇಳಿ ಮೃತ್ಯುಂಜಯನನ್ನು ಕೂಡ ಆವಾಹನೆ ಮಾಡಿಕೊಳ್ಳುವಂಥದ್ದು. ಈ ರೀತಿಯಾಗಿ ಆವಾಹನೆ ಮಾಡಿದ ಬಳಿಕ ನಭಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನವಗ್ರಹ ದೇವತಾಭ್ಯೋ ನಮಃ ಓಂ ಧ್ಯಾನಂ ಸಮರ್ಪಯಾಮಿ ಅಂತ ಹೇಳಿ ಆವಾಹನಾದಿಗಳನ್ನು ಮಾಡಿ ಸ್ವಾಗತಗಳನ್ನು ಕೋರಿ 4 ಉದ್ದರಣೆ ನೀರನ್ನು ಶುದ್ಧವಾದಂಥ ಪಾತ್ರೆಯೊಂದರಲ್ಲಿ ಬಿಡುವಂಥದ್ದು. ಪಾದ್ಯ, ಅರ್ಘ್ಯ, ಆಚಮನೆಯ ಹಗುಮದ ಬರ್ಕ ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ಪೂರೈಸಿ ನೀರನ್ನು ತುಳಸಿಯಲ್ಲಿ ಅದ್ದುತ್ತಾ ಆ ನೀರನ್ನು ಪ್ರೋಕ್ಷಣೆ ಮಾಡುವಂಥದ್ದು. ಓಂ ನಮೋ ಭಗವತೆ ನಾರಾಯಣಾಯ ಓಂ ತಚ್ಚಯೋರಾವೃಣೀಮಹೇ ಗಾತಂ ಯಜ್ಞಾಯ ಗಾತಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಜಿ ಗಾತು ಬೇಷಜಂ ಶನ್ನೋಸ್ತು ದ್ವಿಪದೇ ಶಂಚತುಷ್ಪದೇ ಓಂ ಶಾಂತಿ 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 ಎನ್ನುವುದಾಗಿ ಹೇಳಿ ಅಭಿಷೇಕವನ್ನು ಮಾಡಿ ಆ ನವಗ್ರಹ ದೇವತೆಗಳಿಗೆ ವಸ್ತ್ರವನ್ನು ಅರ್ಪಣೆ ಮಾಡಿ ವಸ್ತ್ರಂಗ್ರಹಣ ದೇವೇಶ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಅನ್ನೋದಾಗಿ ವಸ್ತ್ರವನ್ನು ಅರ್ಪಿಸಿ ಉಪವೀತ ಸ್ಥಾನದಲ್ಲಿ ಅಕ್ಷತಾದಿಗಳನ್ನು ಹಾಕುವಂಥದ್ದು. ಗಂಧದ ಲೇಪನ ತೇದಿರುವಂಥ ಗಂಧವನ್ನು ಆ ಒಂದು ನವಗ್ರಹ ದೇವತೆಗಳಿಗೆ ಅರ್ಪಣೆ ಮಾಡುವಂಥದ್ದು. ಶ್ರೀಕಂಠಂ ಚಂದನಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವುದಾಗಿ ಗಂಧವನ್ನು ಅರ್ಪಿಸಿ ಅಕ್ಷತಾದಿಗಳನ್ನು ಕೂಡ ಹಾಕುತ್ತಾ ಎಂದಿರಂತೆ ಅರಿಶಿನ ಕುಂಕುಮಾದಿಗಳನ್ನು ಅರ್ಪಣೆ ಮಾಡುತ್ತಾ ಎಂದಿರಂತೆ ನಾಮಪೂಜೆಯನ್ನು ಮಾಡುವಂಥದ್ದು. ಅಕ್ಷತೆ ಮತ್ತು ಪುಷ್ಪಾದಿಗಳ ಒಡನೆ ಓಂ ಸೂರ್ಯಾಯ ನಮಃ ಓಂ ಚಂದ್ರಮಸೇ ನಮಃ ಓಂ ಅಂಗಾರಕಾಯ ನಮಃ ಓಂ ಬುಧಾಯ ನಮಃ ಓಂ ಬೃಹಸ್ಪತಯೇ ನಮಃ ಶುಕ್ರಾಯ ನಮಃ ಶನೈಶ್ಚರಾಯ ನಮಃ ರಾಹವೇ ನಮಃ ಕೇತವೇ ನಮಃ ಇಂದ್ರಾಯ ನಮಃ ಅಗ್ನೇ ನಮಃ ಯಮಾಯ ನಮಃ ನಿರೃತಯೇ ನಮಃ ವರುಣಾಯ ನಮಃ ವಾಯವೇ ನಮಃ ಸೋಮಾಯ ನಮಃ ಅನ್ನುವಂಥ ಮಂತ್ರಾದಿಗಳಿಂದ ನಾಮಪೂಜೆಯನ್ನು ಮಾಡಿ ಸನ್ನಿಧಾನದಲ್ಲಿ ಇರತಕ್ಕಂತಹ ಧೂಪವನ್ನು ಆ ದೇವರಿಗೆ ತೋರಿಸಬೇಕು. ದಶಾಂಗುಂಗುಗು ಲೋಪೇತಂ ಸುಗಂಧಂಚ ಮನೋಹರಾ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಎನ್ನುವುದಾಗಿ ಧೂಪವನ್ನು ತೋರಿ ದೀಪಾದಿಗಳನ್ನಿಟ್ಟು ತೆಂಗಿನಕಾಯಿ ಬಾಳೆಹಣ್ಣನ್ನು ನವಗ್ರಹ ದೇವತೆಗಳಿಗೆ ಅರ್ಪಣೆಯನ್ನು ಮಾಡುತ್ತಾ ತುಪ್ಪದ 5 ಬತ್ತಿಗಳನ್ನು ತಗೊಂಡು ಮಂಗಳಾರತಿ ಮಾಡಿ ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳಿ ಮಂಗಳಾರತಿಯನ್ನು ಮಾಡಿ ರಕ್ಷೆಯನ್ನು ಕೊಟ್ಟು ನೀವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡಿ ಕರಗಳನ್ನು ತೊಳೆಯುತ್ತಾ 3 ಪ್ರದಕ್ಷಿಣಾದಿಗಳ ಜೊತೆಗೆ ದೀರ್ಘದಂಡವಾಂತ ನಮಸ್ಕಾರ. ಅನ್ಯತಾ ಶರಣನ್ನಾಸ್ತಿತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ವೃಕ್ಷಮಾಂ ಗುರುಪುಂಗ ಪುರುಷೋತ್ತಮ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎನ್ನುವುದಾಗಿ ಪ್ರಾರ್ಥಿಸಿಕೊಂಡು ನಿಮ್ಮ ಗ್ರಹಚಾರಗಳನ್ನು ಪರಿಹಾರ ಮಾಡಿಕೊಡುವಂತೆ ನವಗ್ರಹ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ. ಇದರಿಂದ ನವಗ್ರಹ ದೇವತೆಗಳ ಸಂಪೂರ್ಣವಾದ ಅನುಗ್ರಹ ನಿಮಗೆ ಲಭ್ಯವಾಗಿದೆ, ಸಂಕಷ್ಟಗಳು ದೂರಾಗಿದೆ. ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದ್ದೀರಿ, ಪೂಜಾ ಫಲಗಳನ್ನು ಅರಿಯೋಣ. ಹಾಗಾದರೆ ಮನುಷ್ಯರಾಗಿ ಹುಟ್ಟಿದಂಥ ನಾವುಗಳು ಅನೇಕ ರೀತಿಯಾದಂಥ ಕಷ್ಟಕ್ಕೆ ಒಳಗಾಗ್ತೀವಿ ನಮಗೆ ಅರಿವಿಲ್ಲದಂಥ ರೀತಿಯಲ್ಲಿ. ಯಾಕೆ ಕಷ್ಟ ಬಂತು ಅಂತ ಕೇಳಿದರೆ ನಾವು ಆಡುವಂಥ ಮಾತು ಒಂದೇ, ಅಯ್ಯೋ ನನ್ನ ಗ್ರಾಚಾರವೇ ನೆಟ್ಟಿಗಿಲ್ಲ ಕಣಪ್ಪ ಅನ್ನುವಂಥ ಮಾತನ್ನು ಆಡ್ತೀವಿ. ಹಾಗಾದರೆ ಚಲಿಸುವಂತಹ ಆದಿತ್ಯಾದಿ ಗ್ರಹಗಳು ನಮ್ಮ ಜಾತಕದ ಮೇಲೆ ಅತ್ತ ನಮ್ಮ ಮೇಲೆ ಸದಾ ಪ್ರಭಾವವನ್ನು ಬೀರ್ತಾ ಇರ್ತವೆ. ಕಷ್ಟಗಳು ಬಂದಾಗ ಅಯ್ಯೋ ಯಾಕೋ ಶನಿಯೇ ಚೆನ್ನಾಗಿಲ್ಲ ಅಂತ ಅನ್ಕೋತೀವಿ, ಅಥವಾ ಕಷ್ಟಗಳು ನಮ್ಮನ್ನು ಅವಿರತವಾಗಿ ಬಾಧಿಸೋಕೆ ಪ್ರಾರಂಭ ಆದಾಗ ಗುರು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಗುರು ಬಲ ಇಲ್ಲ, ಆ ಕಾರಣಕ್ಕಾಗಿ ನಮಗೆ ತೊಂದರೆ ಆಗೋಯ್ತು ಅಂತ ಅನ್ಕೋತೀವಿ. ಒಂದೊಂದು ಗ್ರಹಗಳು ಕೂಡ ಒಂದೊಂದು ರೀತಿಯಾದಂತಹ ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತವೆ. ನಾವೇನು ಅನ್ಕೋತೀವಿ, ನಾನೊಬ್ಬ ಕೀರ್ತಿವಂತನಾಗಬೇಕು, ಪ್ರಸಿದ್ಧನಾದಂತಹ ಒಬ್ಬ ವ್ಯಕ್ತಿ ಆಗಬೇಕು ಅಂತಾದರೆ, ಅಥವಾ ರಾಜಕೀಯ ರಂಗದಲ್ಲಿ ನನ್ನದೇ ಆದಂತಹ ಛಾಪನ್ನು ಮೂಡಿಸ್ಕೋಬೇಕು ಅಂತಾದರೆ ಆತನ ಜಾತಕದಲ್ಲಿ ರವಿ ಎನ್ನುವಂಥವನು ಪ್ರಧಾನವಾದಂತಹ ಪಾತ್ರವನ್ನು ವಹಿಸ್ತಾನೆ. ಅವನನ್ನೇ ಕರೆಯುವಂಥದ್ದು ಸೂರ್ಯ ಅಂತ. ಆರೋಗ್ಯವನ್ನು ಕೂಡ ಕೊಡ್ತಕ್ಕಂತಹ ಚೈತನ್ಯ ಯಾರಿಗಿದೆ ಅದು ಭಗವಂತನಾದಂತಹ ಸೂರ್ಯನಾರಾಯಣನಿಗೆ ಮಾತ್ರವೇ. ಹಾಗಾಗಿ ನಿಮಗೆ ಸೂರ್ಯನ ಆರಾಧನೆಯನ್ನು ಮಾಡೋದ್ರಿಂದ ಆರೋಗ್ಯದ ಜೊತೆಗೆ ನಿಮ್ಮದೇ ಆದಂತಹ ಪ್ರಭಾವವನ್ನು ನಿಮ್ಮಲ್ಲಿ
ಉಳಿಸ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಚಂದ್ರಮಾ ಮನಸೋ ಜಾತಃ ಚಕ್ಷು ಸೂರ್ಯೋ ಅಜಾಯತ ಅಂತ ವೇದ ಮಂತ್ರ ಹೇಳುತ್ತೆ. ಮನಸ್ಸೇ ಚೆನ್ನಾಗಿಲ್ಲ, ನಂದು ಯಾಕೋ ಸರಿಯಾಗಿಲ್ಲ ಅಂತ ಮಾತನ್ನ ಅನೇಕರು ಆಡ್ತೀವಿ. ಕಾರಣ ಮನಃಕಾರಕನಾದವನು ಚಂದ್ರ. ಯಾರ ಜಾತಕದಲ್ಲಿ ಚಂದ್ರ ಬಲ ಸರಿಯಾಗಿ ಇರೋದಿಲ್ವೋ ಅವರ ಮನಸ್ಸು ಚೆನ್ನಾಗಿರೋದಿಲ್ಲ. ಕೆಲವರು ನಾವು ನೋಡ್ತೀವಿ, ಬೆಣ್ಣೆಯಲ್ಲಿ ಕೂದಲ ಎಳೆದಂಗೆ ಮಾತಾಡ್ತಿರ್ತಾರೆ, ಒಳಗೆ ತುಂಬಿದ ಮಾತ್ರ ದುರ್ಬುದ್ಧಿ. ಕೆಲವರ ಜೀವನವನ್ನು ನಾವು ನೋಡಿದಾಗ ಕಾಣ್ತಾ ಇರುವಂಥದ್ದು. ಕಾರಣ ಚಂದ್ರನ ವ್ಯವಸ್ಥೆಗಳು. ಈ ನವಗ್ರಹ ದೇವತೆಗಳ ಆರಾಧನೆಯಲ್ಲಿ ಚಂದ್ರನ ಆರಾಧನೆಯನ್ನು ಮಾಡಿದ್ದರ ಪ್ರತಿಫಲದಿಂದ ನಿಮ್ಮ ಮನಸ್ಸು ಸದಾ ಶಾಂತತೆಯಲ್ಲಿ ಇರುವಂತೆ ಮಾಡ್ತಾನೆ ಚಂದ್ರ. ಗುರುಗಳು ಎಷ್ಟು ಓದಿದ್ರು ಕೂಡ ನೆನಪೇ ಇರೋಲ್ಲ. ಬುದ್ಧಿ ಎನ್ನುವಂಥದ್ದು ನನಗೆ ಪ್ರಚೋದನೆ ಆಗಲ್ಲ, ಮಂಕಾಗಿ ಇದ್ದುಬಿಡ್ತಾನೆ ನನ್ನ ಮಗ ಅಂತ ಹೇಳ್ತೀರಿ. ಕಾರಣ ವಿದ್ಯೆಯನ್ನ ಪಡ್ಕೋಬೇಕು ಅಂತಾದರೆ ಅದಕ್ಕೆ ಕಾರಕನಾಗಿರತಕ್ಕಂಥ ಬುಧನ ಆರಾಧನೆಯಿಂದ ವಿದ್ಯಾ ಲಾಭಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಲಭ್ಯ ಆಗತ್ತೆ. ವಾಕ್ಪಟುತ್ವಂ ಬುಧಃ, ಒಳ್ಳೆಯ ವಾಗ್ಮಿ ಆಗಬೇಕು ಅಂತಾದರೆ ಬುಧನ ಆರಾಧನೆ ಮಾಡಿ ಅಂತ ಹೇಳಿದರು. ಇನ್ನು ಚನಕದ ಆರಾಧನೆ, ಬೃಹಸ್ಪತಿ. ಜಗತ್ನಲ್ಲಿ ಹರ ಮುನಿದ್ರೆ ಗುರು ಕಾಯ್ತಾನಂತೆ. ಗುರು ಮುನಿದ್ರೆ ಜಗತ್ನಲ್ಲಿ ಕಾಯಿ ಶಕ್ತಿ ಇಲ್ಲ. ಗುರುಗಳ ಆರಾಧನೆಯನ್ನು ಮಾಡಿದ್ದರ ಪ್ರತಿಫಲದಿಂದ ನಿಮ್ಮೆಲ್ಲರ ಜೀವನಕ್ಕೆ ಯಶಸ್ಸು ಎನ್ನುವಂಥದ್ದು ಪ್ರಾಪ್ತವಾಗಿದೆ. ಇನ್ನು ಮದುವೆ ಆಗಿದೆ, ಸಂತಾನವೇ ನನಗಿಲ್ಲ ಅಂತ ಯೋಚನೆ ಮಾಡ್ತೀವಿ. ಎಷ್ಟು ದುಡಿದ್ರೂ ಕೂಡ ದುಡ್ಡು ನನ್ನಲ್ಲಿ ಉಳಿಯಲ್ಲ ಅಂತ ಅನ್ಕೋತೀವಿ. ಅದಕ್ಕೆ ಕಾರಣೀಕರ್ತನಾದವನು ಶುಕ್ರ. ಶುಕ್ರನ ಆರಾಧನೆಯನ್ನು ಮಾಡೋದ್ರಿಂದ ಐಶ್ವರ್ಯ ಮತ್ತು ಸಂತಾನಾದಿಗಳನ್ನು ಕೊಡ್ತಾನೆ ಎನ್ನುವಂಥದ್ದು ಕಂಡುಕೊಂಡ ಸತ್ಯಪ್ರಾಜ್ಞರಾದಂಥ ಋಷಿಗಳು. ಇನ್ನು ಶೌರ್ಯ ಬೇಕು, ನನ್ನ ಮಗ ಒಬ್ಬ ಧೈರ್ಯವಂತನಾಗಬೇಕು, ಶೌರ್ಯವಂತನಾಗಬೇಕು, ಯಾವುದೇ ರೀತಿಯಾದಂಥ ತೊಂದರೆಗಳಿಂದ ಬಾಳಬಾರದು ಅಂತಾದರೆ ಶನೈಶ್ಚರನ ಆರಾಧನೆಯನ್ನು ಮಾಡುವಂಥದ್ರಿಂದ ಮಾತ್ರವೇ ಸಾಧ್ಯ. ಇನ್ನು ಇಬ್ಬರು ಉಳ್ಕೊಂಡ್ರು, ಯಾರು? ರಾಹುಕೇತುಗಳು. ಒಬ್ಬರು ಆರೋಗ್ಯ ಕೊಟ್ಟರೆ ಒಬ್ಬರು ಆಯುಷ್ಯದ ವೃದ್ಧಿಯನ್ನು ಮಾಡ್ತಾರೆ ಎನ್ನುವಂಥದ್ದರಿಂದ ರಾಹುಕೇತುಗಳ ಆರಾಧನೆ ಪ್ರಮುಖವಾದದ್ದು ಅನ್ನೋದನ್ನು ನಾವು ಅರ್ಥಕೋಬೇಕು. ಇನ್ನು ರಸ್ತೆನಲ್ಲಿ ನಾವು ಸರಿಯಾಗೇ ಓಡಾಡ್ತಾ ಇರ್ತೀವಿ. ಯಾವನೋ ಒಬ್ಬ ತಲೆ ತಿರುಗಿದವನು ಬಂದು ನಮಗೆ ಗುದ್ದಿದ ಅಂದರೆ ಕೈಯೋ ಕಾಲೋ ಕೊಲಾಪ್ಸ್ ಆಗತ್ತೆ, ಅಥವಾ ಕೆಲವು ಸಂದರ್ಭಗಳಲ್ಲಿ ಪ್ರಾಣಗಳನ್ನು ಕೂಡ ಕಳ್ಕೊತೀವಿ. ಆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಉಪ್ಪಿನ ಜೊತೆಗೆ ಇಟ್ಟಂತಹ ಬೆಲ್ಲದಲ್ಲಿ ಆವಾಹನೆ ಮಾಡಿದಂತಹ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿದಿರಿ ನೀವು. ನಿಮಗೆ ಈಗ ಅರ್ಥ ಆಗಿದೆ ಯಾವ ದೋಷಗಳು ಮನೆಯನ್ನು ಕಾಡ್ತಾ ಇದ್ದು ಆ ಎಲ್ಲ ದೋಷಗಳು ಕೂಡ ಪರಿಪೂರ್ಣವಾಗಿ ನಿವೃತ್ತವಾಗಿದೆ ಎನ್ನುವುದಕ್ಕೆ ಪ್ರತ್ಯಕ್ಷವಾದಂಥ ಸಾಕ್ಷಿ ಈ ಆದಿತ್ಯಾದಿ ನವಗ್ರಹ ದೇವತೆಗಳ ಆರಾಧನೆಯನ್ನು ಮಾಡೋದ್ರಿಂದ. ಇದನ್ನು ಪೂಜೆ ಏನೋ ಮಾಡಿದಿರಿ. ಪೂಜೆ ಮಾಡಿದ ಬಳಿಕ ಈ ಧಾನ್ಯನ ಏನು ಮಾಡಬೇಕಪ್ಪ ಅಂತ ಕೇಳಿದರೆ, ಯಾರು ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥ ಕಡು ಬಡತನದಲ್ಲಿರ್ತಾರೋ ಅಂಥವರಿಗೆ ಇದನ್ನು ದಾನ ರೂಪದಲ್ಲಿ ಕೊಡುವಂಥದ್ದು. ಜೊತೆಗೆ ವಸ್ತ್ರದಾನವನ್ನು ಕೂಡ ಈ ದಿನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಉಂಟಾಗಬಹುದಾದಂಥ ಯಾವ ಅರಿಷ್ಟಗಳಿದ್ದರೂ ಕೂಡ ಆ ಎಲ್ಲ ರೀತಿಯಾದಂಥ ಅರಿಷ್ಟಗಳಿಂದ ಬಿಡಲ್ಪಟ್ಟು ಸುಖ ಸಂತೋಷದಾಯಕವಂಥ ಬದುಕನ್ನು ನಿಮ್ಮದಾಗಿಸಿಕೊಳ್ತೀರಿ ಈ ವಿಶೇಷವಂತ ಅಮಾವಾಸ್ಯೆಯ ಶುಭ ದಿನದಂದು. ನಿಮ್ಮ ಎಲ್ಲ ರೀತಿಯಾದಂಥ ಕಷ್ಟ ನಷ್ಟಗಳು ಕೂಡ ದೂರ ಆಗಿದ್ದು ನಿಮಗೆ ಅಂದಾಜಾಗಿದೆ. ನವಗ್ರಹ ದೇವತೆಗಳನ್ನು ಪೂಜೆ ಮಾಡಿಕೊಳ್ಳಿ, ಶುಭ ಫಲಗಳು ನಿಮ್ಮದಾಗಲಿ ಎನ್ನುವುದಾಗಿ ಆಶಿಸ್ತೇನೆ. ನಾನು ಕೂಡ ನಿಮ್ಮೆಲ್ಲರ ಪರವಾಗಿ. ನಿಮ್ಮೆಲ್ಲರ ಕುತೂಹಲ, ಇವತ್ತಿನ ಈ ವರ್ಷದ ಕೊನೆಯ ದಿನದ ಭವಿಷ್ಯ, ಅಂದರೆ ಈ ವರ್ಷದಲ್ಲಿ ಅಮಾವಾಸ್ಯೆಯ ಫಾಲ್ಗುಣ ಮಾಸದ ಅಮಾವಾಸ್ಯೆಯ ದಿನದಂದು ನಮಗಾಗುವಂಥ ಲಾಭನ, ನಮಗಾಗೋ ನಷ್ಟನ, ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ, ದ್ವಾದಶ ರಾಶಿಗಳವರ ಫಲಾನುಫಲಗಳನ್ನು ತಿಳಿದುಕೊಳ್ಳುವಂಥ ಕುತೂಹಲ ನಿಮಗೂ ಇದೆ. ನಿಮ್ಮೆಲ್ಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳ ಕಾಷನ್ಸ್ ಕೂಡ ಕೊಡಬೇಕಾದ ನನ್ನ ಕರ್ತವ್ಯ. ಹಾಗಿದ್ದರೆ ಅರಿಯೋಣ ಪ್ರಥಮವಾಗಿ ಮೇಷರಾಶಿಯ ಇವತ್ತಿನ ದಿನಮಾನವನ್ನು. ಇವತ್ತಿನ ದಿನಮಾನವನ್ನು ಅರಿತಾಗ ಸಮಾಧಾನದ ಬದುಕನ್ನು ಕಾಣಲಿಕ್ಕೆ ಯಾವ ಕುಂದುಕೊರತೆಗಳು ಕೂಡ ಬಾಧಿಸಲಾರದು. ಮಿತ್ರರಿಂದ ನೆಮ್ಮದಿಯನ್ನು ಕಾಣುವಂತಹ ಶುಭಯೋಗಗಳನ್ನು ಕಾಣಲಿದ್ದೀರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಬರುವಂಥ ಅನೇಕ ವರ್ಷಗಳಿಂದ ಕಾಣದಿರುವಂಥ ಬಂಧುಗಳ ಆಗಮನ ಮನಸ್ಸಿಗೆ ಸಮಾಧಾನವನ್ನು ಕೊಡಲಿದೆ. ಬಂಧು ಮಿತ್ರರ ಸಹಾಯ ಕೂಡ ದೊರಕಬಹುದಾದಂಥ ಲಕ್ಷಣಗಳು. ವೈದ್ಯರ ಜೀವನದಲ್ಲಿ ಅನುಕೂಲಪ್ರದವಾದಂಥ ದಿನಮಾನ. ಹಲವು ದಿನಗಳಿಂದ ಆಲೋಚನೆ ಮಾಡುತ್ತಿರತಕ್ಕಂಥ ಕರ್ಮದ ಸಾಫಲ್ಯವನ್ನು ಕಾಣಬಹುದಾದ ಶುಭಯೋಗ. ಹಾಗೆಯೇ ಮಾಡುತ್ತಿರುವಂಥ ಉದ್ಯಮದಲ್ಲಿ ಪ್ರಗತಿಯ ದಾಪುಗಾಲನ್ನು ಕಾಣಲಿದ್ದೀರಿ. ಇನ್ನಷ್ಟು ಸಮಾಧಾನ ಬೇಕಾದಲ್ಲಿ ಈ ದಿನ ಆರಾಧನೆಯನ್ನು ಮಾಡಬೇಕಾದ ಮಾತ್ರ ನವಗ್ರಹ ದೇವತೆಗಳನ್ನು ಎನ್ನುವಂಥದ್ದು ನೆನಪಿರಲಿ. ವೃಷಭ ರಾಶಿ, ಅಂದುಕೊಂಡಂತಹ ಕಾರ್ಯದಲ್ಲಿ ಆತುರ ಬೇಡ. ಮಾನಸಿಕವಂತ ಒತ್ತಡಗಳಿಂದ ಬಾಧಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ನಿಮಗೆ ಒದಗಿ ಬರ್ಬೋದು. ಮಿತ್ರರಿಂದ ಅನಾನುಕೂಲವನ್ನು ಕಾಣ್ತೀರಿ. ಸಾಲಕ್ಕಾಗಿ ಜಾಮೀನನ್ನು ಹಾಕಬೇಡಿ, ಬೇರೆಯವರಿಗೆ ದುಡ್ಡು ಕೊಡಬೇಡಿ.
ಮಕ್ಕಳ ವಿಚಾರದಲ್ಲಿ ಜಾಗೃತರಾಗಿರಿ. ಆರೋಗ್ಯದ ವಿಚಾರದಲ್ಲಿ ಕೂಡ ಏರುಪೇರು ಉಂಟಾಗುವಂತಹ ಲಕ್ಷಣಗಳಿರುವುದರಿಂದ ಸಮಸ್ಯೆಗಳ ಪರಿಹಾರಕ್ಕೆ ಇರುವಂತಹ ಮಾರ್ಗ ಅದುವೇ ನವಗ್ರಹ ದೇವತೆಗಳ ಪೂಜೆ. ರಾಶಿ ಮಿಥುನ. ಹೆಣ್ಣು ಮಕ್ಕಳ ಜೀವನದಲ್ಲಿ ಅನುಕೂಲಕರವಂತಹ ಸ್ಥಿತಿಮಾನವನ್ನ ಪಡೆದುಕೊಳ್ತೀರಿ. ದೂರದ ಪ್ರಯಾಣ ಅನಿವಾರ್ಯವಾಗಿ ಮಾಡಬೇಕಂತ ಸ್ಥಿತಿಮಾನಗಳು, ಆಸ್ತಿ ವಿವಾದಗಳು ದೂರ ಆಗುತ್ತೆ. ನ್ಯಾಯಿಕ ವ್ಯವಸ್ಥೆಗಳಲ್ಲಿ ಜಯ. ಸಹೋದ್ಯೋಗಿಗಳು ಕೂಡ ಸಕಾರಾತ್ಮಕವಂತಹ ರೀತಿಯಲ್ಲಿ ಸ್ಪಂದಿಸ್ತಾರೆ. ಯಾರ್ಯಾರು ಟೆಕ್ನಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಂಥವರಿಗೆ ನೆಮ್ಮದಿಯನ್ನು ಕಾಣುವಂತಹ ಯೋಗಗಳಿದೆ. ಇನ್ನಷ್ಟು ಸಮಾಧಾನ ಬೇಕು, ಸಂತೋಷದಾಯಕವಂತ ಬದುಕು ನಿಮ್ಮದು ಆಗಬೇಕು ಎನ್ನುವಂಥ ಆಲೋಚನೆ ನಿಮ್ಮದಾದರೆ ನವಗ್ರಹ ದೇವತೆಗಳ ಪೂಜೆ ಮಾಡಿ 9 ಪ್ರದಕ್ಷಿಣೆ ಮಾಡಿಬಿಟ್ಟು ಹೊರಡಿ, ಒಳ್ಳೆಯದಾಗತ್ತೆ. ಕರ್ಕಾಟಕ ರಾಶಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನವನ್ನ ಕಾಣಲಿದ್ದೀರಿ. ಮಾಡುತ್ತಿರುವಂತಹ ಉದ್ಯಮ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಗಳನ್ನು ಗಳಿಸಿಕೊಳ್ಳುವಂತಹ ಯೋಗ. ಹೆಣ್ಣು ಮಕ್ಕಳಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನ ಅಲ್ಲಿ ಸಂಬಂಧ ಆಗತ್ತೆ ಎನ್ನುವಂಥ ಮಾತನ್ನ, ಶುಭ ವಾರ್ತೆಗಳನ್ನು ಕೇಳ್ತೀರಿ. ವಿದ್ಯಾರ್ಥಿಗಳ ಜೀವನದಲ್ಲಿ ನೆಮ್ಮದಿ. ವಿದೇಶದಿಂದ ಬರತಕ್ಕಂತಹ ಕೆಲವು ಬಂಧುಗಳು ಒಳ್ಳೆಯ ವಾರ್ತೆಗಳನ್ನು ನಿಮಗೆ ಬಿತ್ತರಿಸ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮ ಅಲ್ಪ ಚೇತರಿಕೆಯನ್ನು ಕಾಣುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಷ್ಟೇ. ಪ್ರಗತಿ ಕಾಣುವಂತಹ ಮಾರ್ಗಕ್ಕಾಗಿ ಶಿವನ ಆರಾಧನಾದಿಗಳನ್ನು, ನವಗ್ರಹ ದೇವತೆಗಳನ್ನು ಪ್ರಾರ್ಥಿಸಿಕೊಳ್ಳಿ. ಇನ್ನು ರಾಶಿ ಸಿಂಹ. ವಿಪರೀತವಂತ ಆಯಾಸ, ಮಾನಸಿಕವಂತ ವ್ಯಥೆ, ಅನಾರೋಗ್ಯದ ಸಮಸ್ಯೆಗಾಗಿ ಹಣವನ್ನು ವ್ಯಯ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು, ಮಿತ್ರರೇ ಶತ್ರುಗಳಾಗುವಂತಹ ಲಕ್ಷಣಗಳು, ಬಂಧು ಮಿತ್ರರಿಂದ ಕಿರಿಕಿರಿಯ ವಾತಾವರಣ, ಕಬ್ಬಿಣ ವ್ಯಾಪಾರದಲ್ಲಿ ಅಪಜಯ ಸಾಧ್ಯತೆ, ವಿದ್ಯಾರ್ಥಿಗಳಿಗೆ ಅಸಮಾಧಾನ. ನವಗ್ರಹ ದೇವತೆಗಳ ಪ್ರಾರ್ಥನೆಯಿಂದ ಮಾತ್ರ ಶುಭ ಫಲಗಳನ್ನು ಪಡ್ಕೋತೀರಿ. ಕನ್ಯಾ ರಾಶಿ. ಮಾನಸಿಕವಂತ ಒತ್ತಡದಿಂದ ದೂರ ಆಗುವಂತಹ ಲಕ್ಷಣಗಳು, ಇಷ್ಟ ಮಿತ್ರರನ್ನು ಒಡಗೂಡಿಕೊಂಡು ದೂರದ ಪ್ರಯಾಣವನ್ನು ಮಾಡುವಂತಹ ಲಕ್ಷಣಗಳಿದೆ. ಬಂಧು ಮಿತ್ರರ ಮಧ್ಯ ಕಲಹಗಳು ಕೂಡ ಕೆಲವರಿಗೆ ಉಂಟಾಗಬಹುದು. ಕೆಲವರಿಗೆ ಅನುಕೂಲವನ್ನು ಕಾಣುವಂಥ ಯೋಗ. ಕಪ್ಪು ಬಟ್ಟೆ ಧರಿಸಬೇಡಿ. ನಾನ್ ವೆಜ್ ಸ್ವೀಕಾರ ಮಾಡದೇ ಇದ್ದರೆ ಬಹಳ ಒಳ್ಳೆಯದು ಅನ್ನೋ ನನ್ನ ಸಲಹೆ. ಕೇಳ್ಕೊಳ್ಳಿ, ಬೇಡ ಬಿಟ್ಟಾಕಿ. ತೀರ ಸಮಸ್ಯೆಗಳ ಪರಿಹಾರಕ್ಕೆ ಶಿವ ಮತ್ತು ನವಗ್ರಹ ದೇವತೆಗಳ ಆರಾಧನೆ ಅಗತ್ಯವಾಗಿದೆ. ತುಲಾ ರಾಶಿಯವರ ದಿನಮಾನದಲ್ಲಿ ಲಾಭಗಳನ್ನು ಪಡೆದುಕೊಳ್ಳುವಂತಹ ಅನುಭವ, ಮಿತ್ರರಿಂದ ನೆಮ್ಮದಿ, ಹಲವು ದಿನಗಳ ಕನಸುಗಳನ್ನು ನನಸಾಗಿಸಿಕೊಂಡಂತಹ ಅನುಭವ, ಧಾನ್ಯ ವ್ಯಾಪಾರಿಗೆ ನೆಮ್ಮದಿ, ಬಹುದಿನದ ಕನಸು ನೆರವೇರಿಸಿಕೊಂಡಂತಹ ಅನುಭವ, ಸ್ಥಿರಾಸ್ತಿಯ ಲಾಭ, ರೈತಾಪಿ ವರ್ಗಕ್ಕೆ ನೆಮ್ಮದಿ. ನವಗ್ರಹ ದೇವತೆಗಳ ಪ್ರಾರ್ಥನೆ ಮಾಡಿ ದಾನವನ್ನು ಮಾಡಿದರೆ ಶುಭ ಫಲಗಳ ಪ್ರಾಪ್ತಿ ನಿಶ್ಚಿತ. ವೃಶ್ಚಿಕ ರಾಶಿ. ಅನುಕೂಲಕರವಂತಹ ಸ್ಥಿತಿಮಾನ ಎಲ್ಲರಿಗೂ ಕೂಡ ಲಭ್ಯವಾಗುವಂತಹ ಲಕ್ಷಣಗಳು, ಶುಭ ಫಲಗಳನ್ನು ಅನುಭವಿಸ್ತೀರಿ. ಮಿತ್ರರ ಸಹಾಯ ನಿಮ್ಮ ಪಾಲಿಗೆ ದೊರಕತ್ತೆ. ಹಲವು ದಿನಗಳ ಕನಸನ್ನು ನೆರವೇರಿಸಿಕೊಂಡಂತಹ ಸಮಾಧಾನ, ನವಗ್ರಹ ದೇವತೆಗಳ ಆರಾಧನೆಯಿಂದ ಶುಭ ಫಲಗಳ ಪ್ರಾಪ್ತಿ. ರಾಶಿ ಧನು. ವಿಪರೀತವಂತಹ ದೇಹದ ಆಯಾಸ, ಮಧುಮೇಹ, ರಕ್ತದೊತ್ತಡದಂತಹ ಕಾಯಿಲೆಗಳು ನಿಮ್ಮನ್ನು ಬಾಧಿಸಬಹುದು. ಯಾವುದೇ ಕಾರಣಕ್ಕೆ ಮೌನವಾಗಿದ್ದರೂ ಒಳ್ಳೆಯದು. ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲೇಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅಪಜಯ ಸಾಧ್ಯತೆಗಳು, ಮಿತ್ರರೊಡನೆ ಭಿನ್ನಾಭಿಪ್ರಾಯಗಳ ಉಲ್ಬಣಿಸುವಂತಹ ಪ್ರಕ್ರಿಯೆಗಳು ಕೂಡ ನಡೆಯಬಹುದಾದ್ದರಿಂದ ಬಹಳ ಜಾಗೃತರಾಗಿರಿ. ವೆಹಿಕಲ್ಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯದಲ್ಲ. ನವಗ್ರಹ ದೇವತೆಗಳ ಪೂಜೆಯಿಂದ ಅನುಕೂಲ. ರಾಶಿ ಮಕರ. ಅನುಕೂಲಕರವಂತಹ ಸ್ಥಿತಿಮಾನವನ್ನು ಪಡೆದುಕೊಳ್ಳಲಿದ್ದೀರಿ. ಕೆಲವರು ಮಾತ್ರವೇ. ವಿದ್ಯಾರ್ಥಿಗಳಿಗೆ ಅಡೆತಡೆಗಳು, ಮಾಡದಿರುವಂತಹ ತಪ್ಪಿಗೆ ದಂಡ ತರಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು ಕೂಡ ಕಾಣುತ್ತಿದೆ. ಹೆಣ್ಣು ಮಕ್ಕಳಿಂದ ಅಪಮಾನಪ್ರದವಂತಹ ದಿನಮಾನಗಳು, ರಾಜಕೀಯ ನಾಯಕರಿಗೆ ಹಿನ್ನಡೆ, ಬಹುದಿನದ ಕನಸು ನನಸಾಗದಿರುವಂತಹ ಸಾಧ್ಯತೆಗಳಿರೋದ್ರಿಂದ ನವಗ್ರಹ ದೇವತೆಗಳನ್ನು ಮಾಡಿ ಆ ನವಧಾನ್ಯವನ್ನು ಬೇರೆಯವರಿಗೆ, ಬಡವರಿಗೆ ದಾನ ಮಾಡೋದ್ರಿಂದ ಅನುಕೂಲವನ್ನು ಕಾಣ್ತೀರಿ. ರಾಶಿ ಕುಂಭ. ಸಮಾಧಾನದ ಬದುಕನ್ನು ಕಾಣುವಂತಹ ನಿರೀಕ್ಷೆ ಅನುಕೂಲ ಆಗುತ್ತೆ. ಗೃಹ ಕೈಗಾರಿಕೆಗಳ ಲಾಭ, ಹಲವು ದಿನಗಳಿಂದ ಪ್ರಯತ್ನಪಟ್ಟು ಆಗದಿರುವಂತಹ ಕೆಲಸವನ್ನ ಪರಿಪೂರ್ಣ ಮಾಡಿಕೊಂಡಂತಹ ಅನುಭವ. ಹಾಗೆ ಯಾರಿಂದಲೂ ಬರುವಂತಹ ಉಡುಗೊರೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ತವರು ಮನೆಯ ಒಂದಿಷ್ಟು ಗೌರವಕ್ಕೆ ಪಾತ್ರರಾಗ್ತೀರಿ. ಹೆಣ್ಣು ಮಕ್ಕಳು ಪ್ರಗತಿಯ ಪದಕ್ಕೆ ಕುಲದೇವರ ಆರಾಧನೆಯನ್ನ, ನವಗ್ರಹ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತ ಚೆನ್ನಾಗಿಡ್ಲಿ. ರಾಶಿ ಮೀನ. ಸುಮಧುರ ಕ್ಷಣಗಳನ್ನು ಪಡೆದುಕೊಂಡಂತಹ ಅನುಭವ, ಮಿತ್ರರಿಂದ ನೆಮ್ಮದಿ, ಹಲವು ದಿನಗಳ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಶುಭ ಯೋಗಗಳು. ಮಾನಸಿಕವಂತ ಒತ್ತಡದಿಂದ ದೂರಾಗ್ತೀರಿ. ಹಿರಿಯರು ದೇವತಾ ದರ್ಶನವನ್ನು ಮಾಡುವಂತಹ ಸುಯೋಗದ ದಿನ. ಧಾರ್ಮಿಕ ಚಿಂತಕರಿಗೆ ನೆಮ್ಮದಿಯನ್ನು ಕಾಣುವಂತಹ ಯೋಗ. ಪತ್ರಿಕಾ ರಂಗದ ಮಿತ್ರರಿಗೆ ಅನುಕೂಲ. ಪ್ರಗತಿಯ ಪಥಕ್ಕೆ ಕುಲದೇವರ ಆರಾಧನಾದಿಗಳನ್ನು ಮಾಡುವಂಥದ್ದು ಒಳ್ಳೆಯದಾಗಲಿ. ಹಾಗಾದರೆ ಜಾತಕ ಅಭಿಯಾನ ಮತ್ತೆ ಪರಿಹಾರ ಪತ್ರ ಎನ್ನುವಂತಹ ಯೋಜನೆ ನಿಮಗಾಗಿ ರೂಪಿತವಾಗಿದೆ. ಕಳೆದ ದಿನಗಳು ಕಳೆದು ಹೋದವು. ಮುಂದಾದರೂ ಕೂಡ ಅನುಕೂಲವನ್ನು ಪಡ್ಕೋಬೇಕು ಅಂತಾದರೆ ನಿಮ್ಮ ಜೀವನದ ಮೌಲ್ಯವನ್ನ ನೀವೇ ಮಾಡ್ಕೋಬೇಕಾದ ಅನಿವಾರ್ಯ, ಅಗತ್ಯ. ಹಾಗಾಗಿ ಜನ್ಮದಿನಾಂಕ ಸಮಯವನ್ನು ಕೊಟ್ಟರೆ ಜಾತಕಾದಿಗಳ ಪತ್ರಗಳನ್ನು ವಿಮರ್ಶೆ ಮಾಡಿದಂತಹ ಜಾತಕವನ್ನ ನಾನು ಕಳಿಸ್ಕೊಡ್ತೀನಿ. ಜನ್ಮದಿನಾಂಕ ಇಲ್ಲದವರಿಗಾಗಿ ಕೂಡ ಪರಿಹಾರ ಪತ್ರ ಎನ್ನುವಂತಹ ಯೋಜನೆಯನ್ನ ನಿಮಗಾಗಿ ರೂಪಿಸಿದ್ದೀನಿ. ಖಂಡಿತ ಪಡ್ಕೊಳ್ಳಿ ಎನ್ನುವಂತಹ ಕರೆಯೊಂದಿಗೆ ಪ್ರತಿ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ನಾನಿರ್ತೀನಿ. ಪ್ರತಿ ಶನಿವಾರ ಹುಬ್ಬಳ್ಳಿ ನಗರದಲ್ಲಿ ನಾನು ಇರ್ತೀನಿ. ಅಗತ್ಯವಿದ್ದಲ್ಲಿ ನೇರವಾಗಿ ಬಂದು ಭೇಟಿ ಮಾಡಬಹುದು ಎನ್ನುವಂತಹ ಕರೆಯೊಂದಿಗೆ ನಾಳೆ ಹೊಸದಾದಂತಹ ವತ್ಸರದ ಆರಂಭ. ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ, ಅನುಕೂಲಗಳು ಯಾವುದು, ಅನಾನುಕೂಲಗಳು ಯಾವುದು,
ಹಾಗೆ ನಿಮ್ಮ ರಾಶಿಯ ಭವಿಷ್ಯ ಏನು ಹೇಳುತ್ತೆ ಸಂಪೂರ್ಣವಾದಂಥ ವಿಚಾರವನ್ನು ನಾಳಿನ ವಿಶೇಷವಾದಂಥ ಸಂಚಿಕೆಯಲ್ಲಿ ನಾನು ತಿಳಿಸ್ತೀನಿ. ತಪ್ಪದೆ ವೀಕ್ಷಿಸಿ ಎನ್ನುವಂಥ ಮನವಿಯೊಂದಿಗೆ ನಾನು ನಿರ್ಗಮಿಸ್ತೀನಿ. ಕ್ಷೇಮವಾಗಿರಿ. ಲೋಕ ಸಮಸ್ತ ಶುಕ್ರ ಬಂತು, ಸಮಸ್ತ ಸನ್ಮಂಗಲಾನಿ ಬಂತು. ನಾಳೆ ಭೇಟಿಯಾಗೋಣ. ನಮಸ್ಕಾರ.